ಲೇಡೀಸ್ ಅಂಡ್ ಜೆಂಟಲ್ಮನ್, ಇಷ್ಟು ದಿನ ಬಿಜೆಪಿಯ ಭದ್ರಕೋಟೆಯಾಗಿದ್ದ, ಕೋಮು ರಾಜಕಾರಣದ ಪ್ರಯೋಗ ಶಾಲೆಯಾಗಿದ್ದ ಕರಾವಳಿ ಭಾಗವನ್ನ ಭೇದಿಸೋದಕ್ಕೆ ಈಗ ಸಿಎಂ ಡಿಕೆ ಶಿವಕುಮಾರ್ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದಾರ. ಬಿಜೆಪಿಯ ಭದ್ರಕೋಟೆಯನ್ನ ಪುಡಿಗಟ್ಟೋದಕ್ಕೆ ಕರಾವಳಿಯ ಪ್ರಭಾವಿ ನಾಯಕರಿಗೆ ಮಣೆ ಹಾಕಲಾಗ್ತಾ ಇದೆಯಾ? ಏನಿದು ಕರಾವಳಿ ಮೇಲೆ ಮಹಾ ನಾಯಕನ ದಾಳಿ? ಈ ಕುರಿತಾದ ಕಂಪ್ಲೀಟ್ ಡೀಟೇಲ್ಸ್ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಕರಾವಳಿಯಲ್ಲಿ ಸಂಘ ಪರಿವಾರ ಹಾಗೆ ಬಿಜೆಪಿಯ ಕೋಮು ರಾಜಕಾರಣದ ವಿರುದ್ಧ ಮೊದಲಿನಿಂದಲೂ ರಾಜಿ ಇಲ್ಲದೆ ಧ್ವನಿ ಎತ್ತಾ ಬಂದಿರುವಂತಹ ಖಡಕ್ ನಾಯಕ ಅಂತ ಅಂದ್ರೆ ಅದು ಬಿಕೆ ಹರಿಪ್ರಸಾದ್. ಸೌಹಾರ್ದತೆಯ ಭಾರತವನ್ನ ನಿರ್ಮಾಣ ಮಾಡಬೇಕು, ಕೋಮು ದ್ವೇಷವನ್ನ ಹತ್ತಿಕ್ಕಬೇಕು ಅನ್ನುವಂತಹದ್ದು ರಾಹುಲ್ ಗಾಂಧಿಯವರ ಪರಮೋಚ್ಚ ನಿಲುವು. ಈಗ ಅದೇ ನಿಲುವಿಗೆ ಶಕ್ತಿ ತುಂಬೋದಕ್ಕೆ ಸದಾ ಕೋಮು ರಾಜಕಾರಣದ ವಿರುದ್ಧ ಗುಡುಗುವಂತಹ ಬಿಕೆ ಹರಿಪ್ರಸಾದ್ ಅವರನ್ನ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಡಿಕೆಶಿ ನೇಮಕ ಮಾಡಿದ್ದಾರೆ. ಹಿಂದುತ್ವದ ಹೆಸರಿನಲ್ಲಿ ನಡೆಯುವಂತಹ ದ್ವೇಷದ ಕಾರ್ಖಾನೆಗೆ ಬೀಗ ಜಡಿಯೋದಕ್ಕೆ ಹರಿಪ್ರಸಾದ್ ಅವರೇ ಸರಿಯಾದ ಅಸ್ತ್ರ ಅನ್ನುವಂತಹದ್ದು ಕಾಂಗ್ರೆಸ್ನ ಲೆಕ್ಕಾಚಾರ. ಇನ್ನೊಂದ್ ಕಡೆ ಕರಾವಳಿಯ ರಾಜಕೀಯ ಚರಿತ್ರೆಯನ್ನ ಅಳೆದು ತೂಗಿ ನೋಡಿದ್ರೆ ಅರೆದು ಕುಡಿದಿರುವಂತಹ ಕೋಮು ಸೌಹಾರ್ದತೆ ಸಾರುವಂತಹ ಯುಟಿ ಖಾದರ್ ಅವರಿಗೆ ಸಂಪುಟದಲ್ಲಿ ಅತ್ಯಂತ ಪ್ರಮುಖ ಸ್ಥಾನವನ್ನ ನೀಡಲಾಗಿದೆ. ಒಂದ್ ಕಡೆ ಬಿಕೆ ಹರಿಪ್ರಸಾದ್ ಅವರ ಸೈದ್ಧಾಂತಿಕ ಹೋರಾಟ, ಇನ್ನೊಂದ್ ಕಡೆ ಯುಟಿ ಖಾದರ್ ಅವರ ಜನಪರ ಹಾಗೆ ಸೌಹಾರ್ದಯುತ ರಾಜಕಾರಣ. ಈ ಇಬ್ಬರು ನಾಯಕರನ್ನ ಮುಂಚೂಣಿಗೆ ತರೋದ್ರ ಮೂಲಕ ಕರಾವಳಿಯಲ್ಲಿ ಬಿಜೆಪಿ ಬಿತ್ತಿದಂತಹ ದ್ವೇಷದ ರಾಜಕಾರಣಕ್ಕೆ ಬ್ರೇಕ್ ಹಾಕೋದಕ್ಕೆ ಡಿಕೆ ಶಿವಕುಮಾರ್ ತಂತ್ರವನ್ನ ರೂಪಿಸಿದ್ದಾರೆ. ಇದು ಕೇವಲ ಅಧಿಕಾರ ಹಂಚಿಕೆಯಲ್ಲ, ಕರಾವಳಿಯ ನೆಲದಲ್ಲಿ ಶಾಂತಿಯನ್ನ ಮರುಸ್ಥಾಪಿಸುವಂತಹ ಹಾಗೆ ಬಿಜೆಪಿಯ ವೋಟ್ ಬ್ಯಾಂಕ್ಗೆ ಕೈ ಹಾಕುವಂತಹ ತಂತ್ರಗಾರಿಕೆ. ಹಾಗಾದ್ರೆ ಡಿಕೆಶಿ ಅವರ ಈ ಕರಾವಳಿ ಅಸ್ತ್ರ ಬಿಜೆಪಿಯ ಕೋಮು ಕೋಟೆಯನ್ನ ಧೂಳಿಪಟ ಮಾಡುತ್ತಾ? ಬಿಕೆ ಹರಿಪ್ರಸಾದ್ ಅವರಿಗೆ ಕಟ್ಟಿರುವಂತಹ ಪಟ್ಟ ಕರಾವಳಿ ರಾಜಕಾರಣದಲ್ಲಿ ಹೊಸ ಬದಲಾವಣೆ ತರುತ್ತಾ? ಈ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ನೀವು ಕೂಡ ಹೇಳಿ. ಇದಾಗಿತ್ತು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾರೆ ಫೋಕಸ್ ಟಿವಿ.